ಗ್ಲೋಬಲ್ ನಗರವೆಂದೇ ಹೆಸರುವಾಸಿಯಾಗಿರುವ ಈ ಬೆಂಗಳೂರು ಭೂಮಿಯ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಕಥೆ. ಜೂನ್ 27, 1510ರಂದು ಕೆಂಪನಂಜೇಗೌಡ ಹಾಗೂ ಲಕ್ಷಮ್ಮ ದಂಪತಿಗೆ ಜನಿಸಿದ ಮಗುವೆ ನಮ್ಮ ಕೆಂಪೇಗೌಡ. ಕೆಂಪೇಗೌಡರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವಾಗಲೇ ನಾಯಕತ್ವದ ಗುಣಗಳನ್ನು ಹೊಂದಿದ್ದರು. ಎಲ್ಲರೂ ಭಯ ಭಯ ಅಂತಾರೆ, ಶಿಕ್ಷಕ ಶಿಷ್ಟರ ರಕ್ಷಕ ಎಲ್ಲರೂ ಜಯ ಜಯ ಅಂತಾರೆ. ನಂತರ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಅಚ್ಯುತರಾಯರ ಪ್ರೋತ್ಸಾಹದಿಂದ ಸ್ಫೂರ್ತಿ ಪಡೆದು ಕೆಂಪೇಗೌಡರು 1532ರಲ್ಲಿ ಬೆಂಗಳೂರು ನಗರ ಕಟ್ಟಲು ಪ್ರಾರಂಭಿಸಿದರು. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಇವರ ನೆರಳೆ ಬಡವರಿಗೆ ನೂರಾಲಿಯ ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪು. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಜನರಿಗಾಗಿ ಅವರು ಬೆಂಗಳೂರಿನಲ್ಲಿ ಕೆರೆ ಕಟ್ಟೆಗಳು, ಕೋಟೆಗಳು, ಉದ್ಯಾನಗಳು, ಮಾರುಕಟ್ಟೆಗಳು, ಪೇಟೆ ಬೀದಿಗಳನ್ನು ನಿರ್ಮಿಸಿದರು ಹಾಗೂ ಎಲ್ಲ ಭಾಷೆ ಧರ್ಮದ ಜನರಿಗೆ ಅನುಕೂಲವಾಗುವಂತೆ ಬೆಂಗಳೂರು ನಗರವನ್ನು ಕಟ್ಟಿದರು. ವಿಷ್ಣು ಶೈವ ಪಂಥವಲ್ಲ ಒಂದೆಂದ, ದಾನ ಧರ್ಮವುದೇ ನನ್ನ ಜೀವವೆಂದ. ಕುಲಮತಗಳನ್ನು ಸಮಯಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿಯುವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಬೆಳಚಕಲ್ಲೂರು, ಬೆಂಗು ಮರಗಳೂರು, ಬೆಂಗಾವಲೂರು, ಬೆಂದಕಾಳೂರು, ವೆಂಕಟೂರು, ಬೆಂದಕಾಳೂರು ಎಂದು ಕರೆಯಲ್ಪಡುತ್ತಿರುವ ಪ್ರಸ್ತುತ ಈ ನಮ್ಮ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಕೊಡುಗೆಯಾಗಿದೆ. ಗಂಡರ ಗಂಡ ಚಂಡ ಪ್ರಚಂಡ, ಲೋಕ ಮುಖಂಡ ವೀರ ಮುಖಂಡ, ಕನ್ನಡ ಕಂಡ ಕನಸನ ಕಂಡ, ಬೆಂಗಳೂರಂಬ ಸುಂದರ ಕಾಂಡ. ಕೆಂಪೇಗೌಡ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ. ಪ್ರತಿಯೊಂದು ಜೋರಾದ ಚಪ್ಪಾಳೆ.